ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ರವಿಸುತ. ಓ ಚಂದ್ರಣ್ಣವರು ರವಿಸುತ, ಏನಪ್ಪಾ ಇಬ್ರು ಇವತ್ತು ಕಟ್ಟೆ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಲೇ ಜಿಗ್ನಲ್ಲಿ ಬಗ್ ನೋಡ್ತಾ ಇದೀವಿ, ನಳ್ಳಿ ಬತ್ತವ ಅಂತ. ನಿಂಗೆ ಬೇಕಿತ್ತಾ? ಏನ್ ಬೇಡ ಏನ್ರಿ ರವಿಸುತ ಅವ್ರೆ, ಏನ್ ಹೇಳ್ತೀರಾ? ಏನ್ ಹೇಳೋದಣ್ಣ, ಇಷ್ಟು ದೂರ ಬಂದು ಕೂತಿದ್ದೀವಿ, ಎಲ್ಲಿ ಸಿಗ್ತಲ್ಲ ಅಣ್ಣ. ಇನ್ನೇನ ನೋಡ ಅಂತದ ಐತಣ? ಎಲ್ಲೋಗ್ಬೇಕು? ಪ್ಲೇಸ್ ಗೀಸ್ ನೋಡ್ಬೇಕೇನಾ? ಅಣ್ಣ, ಬರ ಒಂದು ಒಳ್ಳೆ ದೇವಸ್ಥಾನ ಐತೆ, ಕರ್ಕೊಂಡು ಹೋಗ್ತೀನಿ. ಮಸ್ತ್ ಆಗೈತೆ, ನೋಡ್ರಿಗೆ ಸೈಕ್ ಆಗ್ಬಿಡ್ತೀಯ. ಹೌದಾ? ಹೋಗದ ಬನ್ನಿ ಅಣ್ಣ. ಅಣ್ಣ ನೀವು ಬರ್ತೀರಣ್ಣ? ಹಾ ನಡೀರಿ, ಎಲ್ಲ ಹೋಗದ. ಅಯ್ಯೋ ಈಗ ಒಳ್ಳೆ ಆ ಕಡೆ ಆಯ್ತಾ? ಅಲ್ಲಿವರೆಗೂ ಬರ್ತದ ಅಲ್ಲ ಒಳ್ಳೆ ಎಲ್ಲ ಆಯ್ತಾ? ಪಕ್ಕದ ಒಳ್ಳೆ ಇದೆಲ್ಲ ಬಂದು ಪಾರ್ಟಿ ಮಾಡಕ್ಕೆ ಒಳ್ಳೆ ಜಾಗ. ಯಾರು ಬಂದು ಹಾಳು ಮಾಡಬೇಡಿ ಅಷ್ಟೇ. ಆಯ್ತಾ ಬಿಡಿ ಬೈ, ಸೈಕ್ಲಿಗೆ ಬರ್ತೀನಿ. ನಾನು ಸೋಮ ಸೈಕ್ಲಿ ಇದು 6 ಗಂಟೆ ಅಣ್ಣ, ಇದು ಗೌ ನಿಲ್ಸಿ ಬೈ, ಎಲ್ಲಿ ಬೇಕಾ ನಿಲ್ಸಿ ಬೈ. ತಪಾಸ್ ಮಾಡ್ತಾರೆ ಒಬ್ರು ಸಾಧುಗಳು. ಅವ್ರು ಇಲ್ಲ ಇಲ್ಲ, ನಾನು ಮುಚ್ಚಿರಂಗೆ ಒಳ್ಳೆ ಮಧ್ಯೆ ಮಂಟಪ ಐತೆ. ಒಳ್ಳೆ ಬಂದಾಗ ಮಧ್ಯದಲ್ಲಿ ಲಾಕ್ ಆಗ್ಬಿಟ್ಟಿದ್ರು ಅವರು. ಒಳ್ಳೆ ಹೇಳಿದ್ಮೇಲೆ ಬಂದಿದೆ. ಎಷ್ಟು 3-4 ದಿನ ಅಲ್ಲೇ ಇದ್ರು. ಹಿಂಗೈತಣ್ಣ ಪ್ಲೇಸ್ ಇದು. ನೋಡಿ, ಇದೆ ಎಂಟ್ರಿ ದೇವಸ್ಥಾನಕ್ಕೆ. ಬರ್ತದಂಗೆ ಭಗವದ್ಗೀತೆ ಹಾಕೋರೆ. ಇಲ್ಲಿ ನನಗೆ ಗೊತ್ತಿರಂಗೆ ಪ್ರತಿ ಹುಣ್ಣಿಮೆಲೂ ಇಲ್ಲಿ ಪೂಜೆ ಮಾಡಿ ಜೋರಾಗಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡ್ತಾರೆ. ಚಂದು ಅವರು ಧ್ಯಾನ ಕೂತ್ಬಿಟ್ಟಿದ್ದಾರೆ. ನೀನು ದೇವ್ರು ಬರ್ಬೋದು, ವೆಯ್ಟ್ ಮಾಡ್ತಾ ಇರಿ. ಶಿವನ್ ಮುಂದೆ ನಂದಿ ಕೂತ್ಬಿಡೋಣ. ಇಲ್ಲಿ ನಂದಿ ಇಲ್ಲೇ ಇದೆ. ಇನ್ನೊಂದು ವಿಶೇಷತೆ ನೋಡಿ, ಇದೆ 1918 ಇದು. 100 ವರ್ಷಗಳ ಇತಿಹಾಸ ಐತಿ ಇದಕ್ಕೆ. ಅಲ್ಲಿ ಒಳಗಡೆ ಕಾಣಿಸ್ಬೋದು ನಿಮಗೆ. ನೋಡಿ, ನಮ್ಮ ಕನ್ನಡ ಲ್ಯಾಂಗ್ವೇಜ್ ಯಾವ ಥರ ಐತೆ. ನಾ ಹೇಳಿದ್ನಲ್ಲ, ಹುಣ್ಮೆ ದಿನ ಊಟ ಹಾಕ್ತಾರೆ ಅಂತ. ನೋಡಿ, ಇಲ್ಲೆಲ್ಲ ಪಾತ್ರೆಗಳೆಲ್ಲ ರೆಡಿ ಐತೆ ನೋಡಿ. ನೋಡಿ, ದೇವಸ್ಥಾನ ಅಭಿವೃದ್ಧಿ ಮಾಡೋಕ್ಕೆ ಒಂದು ಸ್ವಲ್ಪ ಎಲ್ಲ ಕಟ್ಟಡ ಎಲ್ಲ ನಿರ್ಮಾಣ ಮಾಡ್ತವ್ರೆ.
ಪೀಸ್ ಆಗಿದೆ ದೋಸ್ತ. ಹೊಳೆ ಪಕ್ಕದಲ್ಲಿ ಇರೋದು, ಕಾವೇರಿ ಹೊಳೆ ಪಕ್ಕದಲ್ಲಿ ನೋಡಿ. ಬಾಸ್ ನೋಡೋ ನಾವು ಎಂಟ್ರಿ ಹಳ್ಳಿ ಕಟ್ಟೆಲಿ ನಾವು ಬಾಸ್ ಕೂತೇವೆ ನೋಡಿ. ಜೈ ಶ್ರೀರಾಮ್. ಬೆಳಿದ ಆ ಕಡೆ ಇದ್ದು ಐತೆ. ಒಳ್ಳೆ ರೈಟ್ ಬರ್ತದೆ, ಲೆಫ್ಟಲ್ಲಿ ಐತಲ್ಲ. ಏನಣ್ಣ ಏನ್ ಗೊತ್ತಾ ಹೇಳಿದ್ನಲ್ಲ ಕರ್ಕೊಂಬಂದಲ್ಲ, ನಮ್ಮ ಶ್ರೀರಂಗಪಟ್ಟಣದ ಮೇನ್ ಇತಿಹಾಸ ಬಂದು ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಹೌದಾ? ಈ ಗೌತಮ ಮಾಸ್ಟರ್ಗಳು ಅಂದ್ಬಿಟ್ಟು ಹಾ, ಅವ್ರು ಬಂದು ತಪಸ್ ಮಾಡಿದಂತ ಜಾಗ ಇದು. ಇಲ್ಲಿ ತಪಸ್ ಮಾಡಿ ಇಲ್ಲಿಂದ ಜ್ಞಾನೋದಯ ಆಗಿ ನಮ್ಮ ಶ್ರೀರಂಗಪಟ್ಟಣ ರಂಗನಾಥ ಕಟ್ಟಾಗಿ ಅವರ ಮೂಲ ಕಾರಣ. ಇಲ್ಲಿ ಗಂಟೆ ಬಂದಿರೋಣ ಗೌತಮ ನೋಡಿ. ಈ ಬಂಡೆ ಕೆಳಗಡೆ ಇಲ್ಲೇ ಅವರು, ಈ ಬಂಡೆ ಕೆಳಗಡೆ ಇಲ್ಲೇ ತಪಸ್ ಮಾಡಿದವರು ಗೌತಮ ಮಹರ್ಷಿಗಳು. ಹಂಗಾಗಿ ಈ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರ ಅಂತ ಹೆಸರು. ನೋಡಿ, ಇದು ಶ್ರೀರಂಗಪಟ್ಟಣ ಒಂದು ಐಲ್ಯಾಂಡ್, ಇದು ಒಂದು ಐಲ್ಯಾಂಡ್. ಎರಡು ಕಡೆನೂ ಕಾವೇರಿ ಹೊಳೆ ಹರಿತದೆ. ಇದು ಒಂದು ಐಲ್ಯಾಂಡ್. ಪೀಸ್ಫುಲ್ ಆಗೈತೆ ಪ್ಲೇಸ್ ಮಾತ್ರ. ನಮ್ಮ ಶ್ರೀರಂಗಪಟ್ಟಣದ ಮೂಲ ಹುಟ್ಟಿರೋದು ಇಲ್ಲೇ. ಕಟ್ಟ ಕಾರಣ ಏನು? ರಂಗನಾಥ ಸ್ವಾಮಿ ಕಟ್ಟ ಕಾರಣ ಏನು? ಅವ್ರು ಇಲ್ಲಿ ಧ್ಯಾನ ಮಾಡಿ ಇದೆಲ್ಲ ಪೂರ್ತಿ ಡೀಟೇಲ್ಸೇ ಕೊಡ್ತಾರೆ ನೋಡಿ. ಲೈಫಲ್ಲಿ ಎಲ್ಲ ಓದ್ ಹೇಳ್ಬೇಕು ಅಂದ್ರೆ ಇಷ್ಟು ಉದ್ದ ಆಯ್ತದೆ. ಒಂದು ಫೋಟೋ ಹಾಕ್ತೀವಿ ನೋಡ್ತಾ ಇರತಕ್ಕಂಥದ್ದು ಇದು. ಇನ್ನೊಂದೇನು ವಿಶೇಷ ಅಂದ್ರೆ, ಪ್ರತಿ ಹುಣ್ಣಿಮೆ ದಿನ ಇಲ್ಲಿ ಅನ್ನದಾನ ಮಾಡ್ತಾರೆ. ಆಗ್ಲೇ ಹೇಳೋದಲ್ಲ ಆ ಥರ. ಏನಂದ್ರೆ ಆ ಅನ್ನದಾನ ಮಾಡಬೇಕು ಅಂದರೆ ಇಲ್ಲಿ ನೋಡಿ 60 ಹಳ್ಳಿಗಳೈತೆ. ಈ 60 ಹಳ್ಳಿಗಳು ಪ್ರತಿ ಹುಣ್ಣಿಮೆ ದಿನ ಒಂದೊಂದು ಹಳ್ಳಿಗಳು ಇಲ್ಲಿ ಅನ್ನದಾನ ಮಾಡ್ತಾರೆ ನೋಡಿ. ಈ ಸರಿ ಪಾಂಡವಪುರ ಟೌನಿಂದ ಇದೆ. ಏನು ಹಳ್ಳಿಗಳಿದೆ, ಇಷ್ಟು ಜನನು ಇಲ್ಲಿ 9 ದಿನದಿಂದ ಕೂಡಿ ಬಂದು ಅಷ್ಟು ಜನಕ್ಕೂ ಅನ್ನದಾನ ಮಾಡ್ತಾರೆ. ಆದರೂ ಚಂದ್ರಣ್ಣ, ಈ ಜಾಗ ನೋಡಿದ್ಮೇಲೆ ನಂದೊಂದೆರಡು ಮಾತು ಹೇಳಬೇಕು ಅನಿಸಿದೆ. ತುಂಬ ಪುರಾತನವಾದ ಜಾಗ ಕರ್ಕೊಂಡ್ಬಂದಿದ್ದಾರೆ ಅವತ್ತು. ತುಂಬ ಧನ್ಯವಾದ ಚಂದ್ರಣ್ಣ ನಿಮ್ಗೆ ಇವತ್ತು. ಖುಷಿ ಆಯ್ತಾ? ಹಾಂ, ಖುಷಿ ಆಯಿತು ಚಂದ್ರಣ್ಣ. ಇನ್ನೊಂದೇನೋ, ನಮ್ಮಿರೋ ಲೋಕಲ್ ಜನಗಳಿಗೆ ಈ ಜಾಗಗಳು ಗೊತ್ತಿಲ್ಲ, ಈ ಶ್ರೀರಂಗಪಟ್ಟಣದ ಇತಿಹಾಸಗಳು ಗೊತ್ತಿಲ್ಲ, ಗೌತಮ ಕ್ಷೇತ್ರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹೌದು. ಎಲ್ಲೋ ಇರೋ ಗೌತಮ ಮಾಸ್ಟರ್ಗಳು ಬಂದು ಇಲ್ಲಿ ತಪಸ್ ಮಾಡೋರು ಅಂದ್ರೆ, ಹೌದು, ಈ ಜಾಗದ ಮಹಿಮೆ ಹೆಂಗಿರ್ಬೇಕು. ತುಂಬಾ ಗ್ರೇಟ್ ಅಣ್ಣ ಅವರು. ತುಂಬ ಚೆನ್ನಾಗಿದೆ ಪ್ಲೇಸು. ಅಲ್ಲಿ ನೋಡಿ ಫ್ರೆಂಡ್ಸ್, ಸನ್ಸೆಟ್. ಇಲ್ಲೇ ಬೈ ಎಣ್ಣೆ ಹೊಡೆಯಕ್ಕೆ ಬಿಡಿ ಕೊಟ್ಟವ್ರ ಬೈ ಇದ್ರಿಲ್ಲ. ಹಾಂ, ಇದೊಂದು ಪುಣ್ಯ ಕ್ಷೇತ್ರ, ತೀರ್ಥ ಕ್ಷೇತ್ರನ ತೀರ್ಥ ಬಿಟ್ಕೊಳ್ಳೋಕೆ ಎಲ್ಲರೂ ಜನಗಳು ಯೂಸ್ ಮಾಡ್ಕೊತಾರೆ. ನಮ್ಮ ಹುಡುಗರುಗಳು, ನಮ್ಮ ಮಂಡ್ಯ ಐಕ್ಳುಗಳು ನೋಡಿ ಎಲ್ಲ ತೀರ್ಥ ಬಿಟ್ಕೊಂಡು ನೋಡಿ ಪರಿಸರನ ನಾಶ ಮಾಡ್ತವ್ರೆ. ಹೌದು ಹೌದು ಕಾರಣ. ಇಂಥ ಕ್ಷೇತ್ರಗಳನ್ನ, ತೀರ್ಥ ಕ್ಷೇತ್ರಗಳನ್ನೆಲ್ಲ ತೀರ್ಥ ಬಿಟ್ಕೊಳ್ಳೋಕೆ ಮಾಡ್ಕೊಂಡ್ಬಿಟ್ಟವ್ರಲ್ಲ. ಬಿಟ್ಟು ಯಾವನ ಸೈಡ್ಸ್ನ ಹಂಗೆ ಬಿಟ್ಬಿಟ್ಟವನೆ ನೇತಾಕ್ಬಿಟ್ಟು ಕುಡಿದ್ಗೆ ಅಂದ್ಮೇಲೆ. ಇದನ್ನೇ ಇವ್ರಿಗೆಲ್ಲ ಹೇಳೋದು ಒಂದೇ, ಬಂದಿದ್ದ ಕಡೆ ಕುಡಿದ್ಮೇಲೆ ತಗೊಂಡೋಗಿ ಬೇರೆ ಕಡೆ ಬಿಸಾಕಿ. ಇದು ನಮ್ಮ ಶ್ರೀರಂಗಪಟ್ಟಣ ಮುಟ್ಟಕ್ಕೆ ಮುಂಚೆ ಇರ್ತಕ್ಕಂಥ ಹೊಳೆ ಇದು. ಇನ್ನು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆದ್ರೆ ಬಂದು 2 ದಕ್ಷಿಣ ಕಾವೇರಿ, ಉತ್ತರ ಕಾವೇರಿ ಅಂತ 2 ಹೊಳೆ ಆಯ್ತದೆ. ಇಲ್ಲಿ ಪೂರ್ತಿ ಒಂದೇ ಹೊಳೆ ಇರೋದು, ಇನ್ನು ಡಿವೈಡ್ ಆಗಿಲ್ಲ. ಹಂಗೈತೆ ಪ್ಲೇಸು. ಸಕ್ಕದಾಗೈತೆ ಕಣ. ಬೇಡ ಹಂಗೆ ಒಂದ್ಸತಿ ನೀರಲ್ಲಿ ಹಚ್ಚು. ಫೋನ್ ಐಫೋನ್ ಅಲ್ಲ. ಏನ್ರಪ್ಪ ಕ್ಷೇತ್ರ ನೋಡಿದ್ರ? ಗೌತಮ ಕ್ಷೇತ್ರನಾ? ಅಣ್ಣ, ಗೌತಮ ಕ್ಷೇತ್ರ ನೋಡಿದ್ವಿ ಅಣ್ಣ. ನಾವು ಇಲ್ಲೇ ಹತ್ರ ಪಟ್ಟಣದಲ್ಲಿ ಇಟ್ಕೊಂಡೆ ಅಣ್ಣ, ಈ ಪ್ಲೇಸ್ ನೋಡಿರ್ಲಿಲ್ಲ. ಆದ್ರೂ ಚಂದ್ರಣ್ಣ ಒಳ್ಳೆ ಜಾಗ ಕರ್ಕೊಂಡ್ ಬಂದ್ರು ಅಣ್ಣ. ಇದೇ ತರ ಅಣ್ಣ ಮುಂದೆ ಇನ್ನೂ ಯಾವ್ದೇ ಪ್ಲೇಸ್ ಇದೆ ತೋರಿಸ್ತೀರಾ? ತೋರ್ಸದ ನಮ್ಮ ಬಡವರು ಹುಡುಗರುಗಳನ್ನ ಬೆಳೆಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಾರಕ್ಕೊಂದೊಂದು ಈ ಥರ ಒಳ್ಳೊಳ್ಳೆ ಜಾಗಗಳನ್ನ, ಲೋಕಲ್ ಜಾಗಗಳನ್ನ ತೋರಿಸ್ಕೊಡ್ತೀನಿ. ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.